ಬೆಂಗಳೂರು. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ರಾಜ್ಯ ಸರ್ಕಾರದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಎಸ್. ಇಸ್ಮಾಯಿಲ್ ಜಬಿಯುಲ್ಲಾ ಅವರು ಭರ್ಜರಿ ಜಯ ಸಾಧಿಸಿ ಪರಿಷತ್ನ ನೂತನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣೆಯಲ್ಲಿ ತಮಗೆ ಅಭೂತಪೂರ್ವ ಬೆಂಬಲ ನೀಡಿ ಜಯದ ಹಾದಿ ಸುಗಮಗೊಳಿಸಿದ ಹಿರಿಯ ಹಾಗೂ ಕಿರಿಯ ವಕೀಲರು, ಸಹೋದ್ಯೋಗಿಗಳು, ಸ್ನೇಹಿತರು ಮತ್ತು ಸಮಸ್ತ ಹಿತೈಷಿಗಳಿಗೆ ಇಸ್ಮಾಯಿಲ್ ಜಬಿಯುಲ್ಲಾ ಅವರು ತಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ವಕೀಲರ ಸಮುದಾಯದ ಏಳಿಗೆಗಾಗಿ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಬದ್ಧತೆಯಿಂದ ಸೇವೆ ಸಲ್ಲಿಸುವುದಾಗಿ ಭರವಸೆ ನೀಡಿದ್ದಾರೆ. ಅಲ್ಲದೆ ತಮ್ಮ ಮುಂದಿನ ಎಲ್ಲ ಸತ್ಕಾರ್ಯಗಳಿಗೂ ವಕೀಲರ ಸಮುದಾಯದ ಇದೇ ರೀತಿಯ ಸಹಕಾರ ಮತ್ತು ಮಾರ್ಗದರ್ಶನ ಸದಾ ಇರಲಿ ಎಂದು ಅವರು ಈ ಮೂಲಕ ವಿನಂತಿಸಿಕೊಂಡಿದ್ದಾರೆ. ದಿನಾಂಕ 11/3/2026 ನಡೆದಿದ್ದಂತಹ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ನಾನು. ಅದರ ಕೌಂಟಿಂಗು ನಡೆದು ಇವತ್ತು ಫಲಿತಾಂಶ ಬಂದಿದೆ. ಆ ಫಲಿತಾಂಶದಲ್ಲಿ ನಾವು ಭಾಳ ಅತ್ಯಧಿಕ ಮತಗಳಿಂದ ನಾವು ಗೆದ್ದಿದ್ದೀವಿ. ಈ ಸಂತೋಷದ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯದ ಎಲ್ಲ ವಕೀಲ ಬಂಧುಗಳಿಗೆ ಬಹಳ ವಿನಮ್ರತೆಯಿಂದ ಹೃತ್ಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾವುದೇ ಜಾತಿ, ಮತ, ಧರ್ಮ ಅಂತ ನೋಡದೆ ಪ್ರತಿ ಒಂದು ವರ್ಗದ ಜನರು ಸಹ ಅತ್ಯಂತ ಪ್ರೀತಿಯಿಂದ ಭಾಳ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿದ್ದಾರೆ. ನಾನು ನಿಮಗೆಲ್ಲ ಚಿರಋಣಿಯಾಗಿರುತ್ತೇನೆ. ರಾಜ್ಯ ವಕೀಲ ಪರಿಷತ್ತಿನ ತಮ್ಮ ಪ್ರತಿನಿಧಿಯಾಗಿ ಏನೆಲ್ಲ ಮಾಡಬಹುದು ಅದನ್ನೆಲ್ಲ ಭಾಳ ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ವಕೀಲರ ಕಲ್ಯಾಣಕ್ಕೋಸ್ಕರ, ವಕೀಲರ ವೆಲ್ಫೇರ್ಗೋಸ್ಕರ ಏನು ಮಾಡಬಹುದು ಅದನ್ನೆಲ್ಲನೂ ನಾನು ಮಾಡ್ತೇನೆ ಅಂತ ಹೇಳ್ತಾ, ನಾನು ತಮ್ಮ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಹೇಳ್ತಾ, ನಾನು ಮತ್ತೊಮ್ಮೆ ಎಲ್ಲ ವಕೀಲ ಬಂಧುಗಳಿಗೂ ಧನ್ಯವಾದಗಳನ್ನು, ಮನಸ್ಸಿನಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. आज आशुरा का दिन है, बहुत मुबारक दिन और जुमा भी है। अल्लाह के फजल करम से जो भी काम किए, मेहनत किए, चाहे मेरे दोस्त अंसार साहब हो, आजिम हो, जिया साहब हो और बहुत सारे अरशद हो, सब लोग मिलके काम किए ही अल्लाह उससे कामयाबी दिया है। मैं अल्लाह का लाख लाख पहले शुक्र अदा करता हूँ। और पूरे कर्नाटक के वकीला जो भी हैं, चाहे वो मुस्लिम हो और गैर मुस्लिम हो, उन्होंने भी बहुत भरपूर ताउन किया है। इसी वजह से हमें तकरीबन 3000 वोटों तक पहुँचे रहे थे। फिर भी कोटा फिक्स होने के पहले वो कोटा के डिक्लेयर हो गए हैं। आप तमाम का वकला का मैं शुक्रिया अदा करता हूँ। मैं उम्मीद करता हूँ इस्माइल जबीउल्लाह साहब जैसा मैं ये बार काउंसिल में चेयरमैन था, वैसा वो भी एक दिन बनेंगे और वकीलों के जो भी प्रॉब्लम्स हैं उसे जल्दी से जल्द सॉल्व करने के लिए पूरी कोशिश करेंगे। वो उम्मीद थी और मेरे दोस्तों की वही उम्मीद थी, इसलिए हम सब मिलकर उनको सपोर्ट करेंगे।